ಎಲ್ಲರಿಗೂ ನಮಸ್ಕಾರ. ಮಾತೆಗಳ ಸೊನ್ಮೇಲು ನಾನಿವತ್ತು ಡಿಸ್ಕೋ ಮೀನನ್ನು 3 ವಿಧದಲ್ಲಿ 3 ವೆರೈಟಿಯಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಒಂದು ನಾರ್ಮಲ್ ಆಗಿ ತವಾ ಫ್ರೈ ಮಾಡ್ತಾ ಇದ್ದೇನೆ, ಇನ್ನೊಂದು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ, ಮತ್ತೊಂದು ಬಾಳೆ ಎಲೆಯಲ್ಲಿ ಮಸಾಲ ಹಾಕಿಬಿಟ್ಟು ಅದನ್ನು ಕಟ್ಬಿಟ್ಟು ತವಾ ಫ್ರೈ ಮಾಡ್ತಾ ಇದ್ದೇನೆ. ಯಾವ್ದು ಚಂದ ಬರುತ್ತೆ ನೋಡುವ. ನಾನಿಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆನ ಹುರ್ಕೊಂಡಿದ್ದೇನೆ. ಬ್ಯಾಡಗಿ ಮೆಣಸನ್ನು ಹುರ್ಕೊಂಡಿಲ್ಲ, ಬಿಸಿ ನೀರಿಗೆ ಹಾಕಿದ್ದೆ. ಇದರಿಂದ ಕಲರ್ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹುಣಸೆ ಹಣ್ಣು, ಹಳದಿ ಪೌಡರ್ ಮತ್ತು ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಬೇಕು. ಈಗ ಪೇಸ್ಟನ್ನು ಎಲ್ಲ ಮೀನಿಗೂ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನಾನಿಲ್ಲಿ ಮೊದಲಿಗೆ ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಮಸಾಲ ಫ್ರೈ ಮಾಡೋದಕ್ಕೆ ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ ಮತ್ತು 2 ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ಇಡೀ ಹಾಕಿದ್ದೇನೆ, ಕಟ್ ಮಾಡಿಲ್ಲ. ಕಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಖಾರ ಬರುತ್ತೆ ಹಾಗಾಗಿ. ಮತ್ತು ಟೊಮ್ಯಾಟೊ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಒಗ್ಗರಣೆ ಸೊಪ್ಪು ಕೂಡ ಹಾಕ್ಬೋದು, ನಾನು ಹಾಕಿದ್ದೇನೆ ಒಂದನ್ನು. ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಹಾಕ್ತಾ ಇಲ್ಲ, ಅವರಿಗೆ ತುಂಬ ಖಾರ ಅನ್ನಿಸುತ್ತೆ. ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವೆಲ್ಲವೂ ಚೆನ್ನಾಗಿ ಬೇಯಬೇಕು, ಹಾಗಾಗಿ ನಾನು ಲಿಡ್ಡಿಂದ ಕ್ಲೋಸ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸ್ ಇಡ್ತಾ ಇದ್ದೇನೆ. ಅದರ ನಂತರ ನಾನು ಮಾಡಿದಂಥ ಮಸಾಲ ಇದೆಯಲ್ಲ, ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೇನೆ. ನಾನು ಮಸಾಲ ಫ್ರೈಗೆ ಅಂತೇಳಿ ಬೇರೆ ಯಾವುದು ಮಸಾಲ ಮಾಡಲಿಲ್ಲ, ಅದೇ ಮಸಾಲಾನ ಅದೇ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ದಪ್ಪ ಇದ್ದರೆ ಮಿಕ್ಸಿದು ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಮಾಡಬೇಕು, ಸ್ವಲ್ಪ ಜಾಸ್ತಿ ದಪ್ಪ ಮಾಡಬಾರ್ದು. ನಾವು ಫ್ರೈ ಮಾಡ್ತಾ ಮಾಡ್ತಾ ಅದು ತಿಕ್ಕಾಗುತ್ತೆ. ಇವಾಗ ನಾನು ಇದಕ್ಕೆ ಮತ್ತೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಅದೇ ತವದಲ್ಲಿ ನಾನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ತೆಂಗಿನೆಣ್ಣೆ ಹಾಕಿಬಿಟ್ಟು ನಾನು ಮ್ಯಾರಿನೇಟ್ ಮಾಡಿದಂತಹ ಮೀನುಗಳನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಮೀನು ಆಲ್ರೆಡಿ ಫ್ರೈ ಆದ್ದರಿಂದ ಹೆಚ್ಚು ಹೊತ್ತು ಬೇಯಿಸ್ಬೇಕಂತೇನಿಲ್ಲ. ಇವಾಗ ಮಸಾಲಾನ ಇದರ ಮೇಲೆ ಹಾಕಿಬಿಟ್ಟು ಒಂದು 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಇವಾಗ ಸೂಪರ್ ಆದಂತಹ ಮಸಾಲ ಫ್ರೈ ರೆಡಿ ಆಗುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತಿನ್ನೋದಕ್ಕೆ ಅದಕ್ಕಿಂತ ಚೆನ್ನಾಗಿದೆ. ಮನೆಯಲ್ಲೇ ಮಾಡಿದಂತಹ ಡಿಸ್ಕೋ ಮೀನಿನ ಮಸಾಲ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಮಾತ್ರ ಸಖತ್ ಬಂದಿದೆ. ಮಸಾಲ ಮಾತ್ರ ಸೂಪರಾಗಿ ಬಂದಿದೆ. ಅದು ಮೀನು ಕೂಡ ಅಷ್ಟೇ ಫ್ರೆಶ್ ಆಗಿತ್ತು. ನಾನಿಲ್ಲಿ ಎಲ್ಲ ಫಿಶ್ ಫ್ರೈಯನ್ನು ಒಂದೇ ಪೇಸ್ಟಿಂದ ಮಾಡ್ತಾ ಇದ್ದೇನೆ. ನನಗೆ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೆಲ್ಲ ಅದೇ ಪೇಸ್ಟನ್ನು ಇದಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಾನು 2 ಮೀನನ್ನು ತವಾ ಫ್ರೈ ಮಾಡ್ಕೊಂಡಿದ್ದೆ, ಅದರಲ್ಲಿ ಒಂದು ಮೀನನ್ನು ಮಸಾಲ ಫ್ರೈ ಮಾಡಿಕೊಂಡೆ, ಮತ್ತೊಂದು ಮೀನನ್ನು ಇವಾಗ ಬಾಳೆ ಎಲೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಬಾಳೆ ಎಲೆಯಲ್ಲಿ ಫ್ರೈ ಮಾಡೋ ಮೊದಲು ನಾವು ಮೀನಿಗೆ ಸ್ವಲ್ಪ ಮಸಾಲನ ಹಾಕಿಬಿಟ್ಟು ನಂತರ ಬಾಳೆ ಎಲೆಯಲ್ಲಿ ಕಟ್ಟಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಲಿಡ್ಡಿಂದ ಕ್ಲೋಸ್ ಮಾಡ್ಬೋದು, ಕ್ಲೋಸ್ ಮಾಡೋದಿದ್ರೂ ತೊಂದರೆ ಇಲ್ಲ. ಇವಾಗ ಬಾಳೆ ಎಲೆಯಲ್ಲಿ ಕಟ್ಟಿದಂತಹ ಡಿಸ್ಕೋ ಮೀನು ರೆಡಿಯಾಗಿದೆ. ಒಟ್ಟಿಗೆ 4 ಡಿಸ್ಕೋ ಮೀನಿತ್ತು. ಇವಾಗ 2 ಮೀನನ್ನು ತವಾ ಫ್ರೈ ಮಾಡ್ಕೋತಾ ಇದ್ದೇನೆ. ಮಕ್ಕಳಿಗೆ ತವಾ ಫ್ರೈ ತುಂಬಾ ಇಷ್ಟ. 3 ಬಗೆಯ ಫಿಶ್ ಫ್ರೈ ರೆಡಿ ಆಗಿದೆ. ನನ್ನ ಮಕ್ಕಳಿಗಂತೂ ನಾರ್ಮಲ್ ಆಗಿ ತವಾ ಫ್ರೈ ಇಷ್ಟ ಆಗುತ್ತೆ, ಇವತ್ತು ಮಾತ್ರ ಮಸಾಲ ಫ್ರೈ ತುಂಬ ಇಷ್ಟ ಆಯಿತು. ಹಾಗಾದರೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.